ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 72ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಪ್ರಿಯ ಸ್ನೇಹಿತರೆ, ದುಡ್ಡನ್ನು ಅತ್ಯಂತ ಸೇಫಾಗಿ ಇಟ್ಕೊಳ್ಬೇಕು ಅನ್ನೋದು ನಿಜ. ಆದರೆ ಅದೇ ಅತಿಯಾಗಿ ಬಿಟ್ಟರೆ ರಾಜಸ್ಥಾನದ ಒಬ್ಬ ರೈತನ ಕಥೆ ಆಗಿಬಿಡುತ್ತೆ. ಯಾಕಂತಂದರೆ ಈ ವ್ಯಕ್ತಿ ದುಡ್ಡನ್ನು ಅತಿಯಾಗಿ ಸಂರಕ್ಷಣೆ ಮಾಡಲು ಹೋಗಿ ಬರೋಬ್ಬರಿ 5 ಲಕ್ಷಕ್ಕೂ ಅಧಿಕ ಹಣವನ್ನು ಕಳ್ಕೊಂಡಿದ್ದಾನೆ. ಹೌದು ಸ್ನೇಹಿತರೆ, ರಾಜಸ್ಥಾನದ ಬಲೋತ್ರ ಜಿಲ್ಲೆಯ ಪಚ್ಪದ್ರ ಪ್ರದೇಶದ ರೈತ ಮಂಗಿಲಾಲ್ ಮೇಘ್ವಾಲ್ ಅನ್ನುವ ವ್ಯಕ್ತಿ ಸುಮಾರು 1 ವರ್ಷದ ಹಿಂದೆ ತಮ್ಮ ಜಮೀನನ್ನು ಮಾರಾಟ ಮಾಡಿ 5 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ರು. ಒಂದು ತುಂಡು ಜಮೀನನ್ನು ಮಾರಾಟ ಮಾಡಿ ಆ ಹಣವನ್ನು ತಮ್ಮ ಜಮೀನಿನಲ್ಲಿಯೇ ಒಂದು ಕೊಠಡಿಯನ್ನು ನಿರ್ಮಿಸಲು ಯೂಸ್ ಮಾಡಿಕೊಳ್ಬೇಕು ಅಂತ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದರು. ಆದರೆ ಹಣ ಕಳ್ಳತನ ಆದರೆ ಏನು ಮಾಡೋದು, ಅಥವಾ ಮನೆಯವರಿಂದಲೇ ಈ ಹಣ ಖರ್ಚಾಗಿಬಿಟ್ರೆ ಅನ್ನುವ ಆತಂಕದಿಂದ ಕುಟುಂಬದವರಿಗೆ ಕೂಡ ತಿಳಿಸದೆ ಹಣವನ್ನು ಪಾಲಿಥೀನ್ ಚೀಲದಲ್ಲಿ ಹಾಕಿ ಜಮೀನಿನಲ್ಲಿ ಒಂದು ದೊಡ್ಡ ಗುಂಡಿ ತೆಗೆದು ಹೂತು ಹಾಕಿಬಿಡ್ತಾರೆ. ಒಂದಷ್ಟು ಸಮಯದ ಬಳಿಕ ಕೊಠಡಿ ಕಟ್ಟಬೇಕು ಅನ್ನುವ ವಿಚಾರ ಬಂದಾಗ ಹಣ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಮಂಗಿಲಾಲ್ ಅವರು ಅದನ್ನು ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಆದರೆ ಪ್ರಾಬ್ಲಮ್ ಆಗಿದ್ದಂತಂದರೆ ಅವರಿಗೆ ತಾವು ಯಾವ ಜಾಗದಲ್ಲಿ ಹಣ ಹೂತಿಟ್ಟಿದ್ದೆ ಅನ್ನೋದೇ ಅವರಿಗೆ ನೆನಪಿಗೆ ಬಂದಿರಲಿಲ್ಲ. ಸೊ ಒಂದು ವರದಿಯ ಪ್ರಕಾರ ಅವರ ಜಮೀನು ಸುಮಾರು 10 ಬಿಘಾದಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು. ಹಲವು ದಿನ ಹುಡುಕಿದ್ರೂ ಅವರಿಗೆ ಹಣ ಸಿಗಲೇ ಇಲ್ಲ. ಕೊನೆಗೆ ಬೇಸರಗೊಂಡು ಪತ್ನಿ ಮತ್ತು ಮಕ್ಕಳಿಗೆ ಹೀಗೆ ಮಾಡಿದ್ದೀನಿ ಅಂತ ವಿಷಯ ಹೇಳ್ತಾರೆ. ಅದರ ನಂತರ ಕುಟುಂಬದವರೆಲ್ಲ ಸೇರಿ ಹುಡುಕಾಟ ನಡೆಸ್ತಾರೆ. ಅಷ್ಟೆಲ್ಲ ಒದ್ದಾಟ ಮಾಡಿದರೂ ಕೂಡ ಕೊನೆಗೂ ಹಣ ಸಿಗಲಿಲ್ಲ. ಹಾಗಾಗಿ ಆ ಕುಟುಂಬ ಆ ವಿಚಾರವನ್ನು ಬೇರೆಯವರಿಗೂ ಕೂಡ ತಿಳಿಸದೆ ಮುಚ್ಚಿಟ್ಟು ಬಿಟ್ಟಿದ್ರು. ಸುಮಾರು 1 ವರ್ಷದ ನಂತರ ಮಳೆ ಬಂದ ಸಂದರ್ಭದಲ್ಲಿ ಆ ಜಮೀನಿನಲ್ಲಿ ಬಿತ್ತನೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಒಂದು ದಿನ ಟ್ರ್ಯಾಕ್ಟರ್ನಿಂದ ಜಮೀನು ಉಳುಮೆ ಮಾಡ್ತಿದ್ದಾಗ ಮಣ್ಣಿನೊಳಗೆ ಹೂತಿಟ್ಟಿದ್ದ ಆ ಪಾಲಿಥೀನ್ ಚೀಲ ಮೇಲುಗಡೆ ಕಾಣಿಸ್ಬಿಡುತ್ತೆ. ಕತ್ತಲೆ ಆಗಿದ್ದ ಕಾರಣ ಯಾರಿಗೂ ಅದು ತಕ್ಷಣಕ್ಕೆ ಗಮನಕ್ಕೆ ಬರಲಿಲ್ಲ. ಆದರೆ ಮರುದಿನ ಬೆಳಗ್ಗೆ ಮಂಗಿಲಾಲ್ ಮತ್ತು ಅವರ ಪತ್ನಿ ಹಾಗೂ ಮಗ ಜಮೀನಿನ ಬೇಲಿ ದುರಸ್ತಿಯನ್ನು ಮಾಡ್ತಾ ಇದ್ದಾಗ ಹರಿದು ಹೋದ ಮತ್ತು ಹಾನಿಗೊಳಗಾಗಿದ್ದ ಇದೊಂದು ಪಾಲಿಥೀನ್ ಚೀಲ ಕಣ್ಣಿಗೆ ಬೀಳುತ್ತೆ. ಚೀಲವನ್ನು ಕಂಡಿದ್ದೇ ತಡ ಮಂಗಿಲಾಲ್ ಮತ್ತು ಕುಟುಂಬದ ಸಂತೋಷ ಹೇಳತಿರದಾಗಿತ್ತು. ಆದರೆ ಚೀಲ ಆಲ್ರೆಡಿ ಹರಿದು ಹೋದ ಸ್ಥಿತಿಯಲ್ಲಿತ್ತು ಮತ್ತು ಅದನ್ನು ತೆರೆದಾಗ ಕುಟುಂಬಕ್ಕೆ ನಿಜವಾದ ಆಘಾತ ಎದುರಾಗಿತ್ತು. ಅವರು ಎಲ್ಲ 500 ರೂಪಾಯಿ ನೋಟುಗಳನ್ನು ಇಟ್ಟಿದ್ದರು. ಅದರಲ್ಲಿ ಬಹುತೇಕ 500ರ ನೋಟುಗಳು ತುಂಡು ತುಂಡಾಗಿ ಹೋಗಿದ್ವು. ಕಾರಣ ಇಷ್ಟೇ, ಬಹುತೇಕ ನೋಟುಗಳನ್ನು ಗೆದ್ದಲುಗಳು ತೀವ್ರವಾಗಿ ಹಾನಿಗೊಳಿಸಿಬಿಟ್ಟಿದ್ದವು. ಸುಮಾರು 1 ವರ್ಷ ಅವು ಮಣ್ಣಿನೊಳಗೆ ಇದ್ದ ಕಾರಣ ಮ್ಯಾಕ್ಸಿಮಮ್ ನೋಟುಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ವು. ಈ ಹಾಳಾದ ನೋಟುಗಳನ್ನು ಕುಟುಂಬಸ್ಥರು ಪಚ್ಪದ್ರಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗೆ ತೆಗೆದುಕೊಂಡು ಹೋಗ್ತಾರೆ. ಸರ್, ಏನಾದರೂ ಮಾಡಿಕೊಡಿ, ಎಕ್ಸ್ಚೇಂಜ್ ಮಾಡಲಿಕ್ಕೆ ಆಗ್ತದಾ ಅಂತ. ಆದರೆ ನೋಟುಗಳ ಸ್ಥಿತಿ ಯಾವ ಪರಿ ಹದಗೆಟ್ಟಿತ್ತು ಅಂತಂದರೆ ಬ್ಯಾಂಕ್ನವ್ರು ಹೇಳ್ತಾರೆ ಇವುಗಳನ್ನು ಖಂಡಿತ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಇರಬೇಕಾದ ಸ್ಥಿತಿಯಲ್ಲಿ ಖಂಡಿತ ಇಲ್ಲ ಅಂತ. ಆಮೇಲೆ ಬಲೋತ್ರದಲ್ಲಿರುವಂಥ ಬ್ಯಾಂಕ್ನ ಮುಖ್ಯ ಶಾಖೆಯನ್ನು ಕೂಡ ಸಂಪರ್ಕ ಮಾಡ್ತಾರೆ. ಅಲ್ಲಿ ಕೂಡ ಪರಿಹಾರ ಸಿಗಲಿಲ್ಲ. ಇದೀಗ ಕುಟುಂಬಕ್ಕೆ ಜೈಪುರದಲ್ಲಿರುವ ಬ್ಯಾಂಕನ್ನು ಸಂಪರ್ಕ ಮಾಡುವಂತೆ ಸಲಹೆ ನೀಡಲಾಗಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಆದರೆ ಮಂಗಿಲಾಲ್ ಅವರು ಅನಕ್ಷರಸ್ಥರಾಗಿರೋದ್ರಿಂದ, ಆರ್ಥಿಕವಾಗಿ ಮತ್ತು ದುರ್ಬಲರಾಗಿರೋದ್ರಿಂದ ಕೂಡ ಜೈಪುರಕ್ಕೆ ತೆರಳುವುದ್ರ ಬಗ್ಗೆ ಸಂದೇಹಗಳು ಕೂಡ ಇವೆ. ಇನ್ಯಾರಾದರೂ ಸಹಾಯ ಮಾಡ್ತಾರಂತ ಕಾದು ನೋಡಬೇಕು. ಅದೇನೇ ಇರಲಿ, ಜೀವನದಲ್ಲಿ ಕಷ್ಟಪಟ್ಟು ಸಂಪಾದಿಸಿದಂಥ 5 ಲಕ್ಷ ಹಣ ಕಣ್ಣೆದ್ರೆ ನಾಶ ಆಗಿದ್ದನ್ನು ಕಂಡು ಇದೀಗ ಕುಟುಂಬ ದುಃಖದಲ್ಲಿದೆ. ಬಹುಶಃ ಆ ವ್ಯಕ್ತಿ ತನ್ನ ಪತ್ನಿಗಾಗಲಿ ಮಗನಿಗಾಗಲಿ ಆ ಜಾಗದ ಬಗ್ಗೆ ಹೇಳಿದ್ದಿದ್ರೆ ಹಣವನ್ನು ಹುಗ್ದಿಟ್ಟು ಬಂದು ಬಹುಶಃ ಆ ಹುಡುಕಿದಾಗಲೇ ಆ ಹಣ ಸಿಕ್ಕಿರೋದು. ಪೂರ್ತಿ ಹಣ ಸಿಗದೇ ಇದ್ದರೂ ಒಂದಷ್ಟು ಜಾಸ್ತಿ ಹಣ ಸಿಗ್ತಾಯಿತ್ತು. ಒಂದು ಮೂಲದ ಪ್ರಕಾರ ಕೆಲವೇ ಸಾವಿರಗಳಷ್ಟು ರೂಪಾಯಿ ಮಾತ್ರ ಅವರಿಗೀಗ ಅದರಲ್ಲಿ ಅಳಿದುಳಿದ ನೋಟುಗಳು ಸಿಕ್ಕಿವೆ ಅಂತ, 5 ಲಕ್ಷ ರೂಪಾಯಿಗಳಲ್ಲಿ. ಬಹುಶಃ ಈ ಘಟನೆಯಿಂದ ನಾವು ಕಲಿಬೇಕಾದ ಪಾಠ ಅಂತಂದರೆ ಹಣವನ್ನು ರಹಸ್ಯವಾಗಿ ಇಡೋದಕ್ಕಿಂತ ಅದನ್ನು ಸುರಕ್ಷಿತವಾಗಿ ಇಡುವ ವಿಧಾನಗಳನ್ನು ಕಲಿಯೋದು ಅತ್ಯಂತ ಸೂಕ್ತ ಅಂತ ಅನಿಸುತ್ತೆ. ಬ್ಯಾಂಕ್ಗಳಿದ್ವು, ಅಂಚೆ ಕಚೇರಿಗಳಿದ್ವು, ಬೇಕಾದಷ್ಟು ಸೊಸೈಟಿಗಳಿದ್ವು, ಅಥವಾ ಮನೆಯಲ್ಲೇ ಎಲ್ಲೋ ಒಂದು ಕಡೆ ಆರಾಮ್ಸೆ ಅದನ್ನು ಮುಚ್ಚಿಟ್ಟಿರಬಹುದಾಗಿತ್ತು ಅಂತ ಅನ್ನಿಸ್ತು. ಅಥವಾ ಈ ಪಾಲಿಥೀನ್ ಚೀಲದಲ್ಲಿ ಹಾಕಿ ಅದು ಯಾವ ಧೈರ್ಯದ ಮೇಲೆ ಜಮೀನಿನಲ್ಲಿ ಹುಗ್ದಿಟ್ರೋ ನನಗಂತೂ ಅರ್ಥ ಆಗಲಿಲ್ಲ. ಆ ಬಗ್ಗೆ ತುಂಬ ಬೇಸರ ಇದೆ. ಯಾಕೆಂದರೆ ಕಷ್ಟಪಟ್ಟು ದುಡಿದಂಥ ಹಣ. ಅದೇನೇ ಇರಲಿ, ಇನ್ನು ಮುಂದೆ ನಾವೆಲ್ಲಾದರೂ ಹಣವನ್ನು ಸುರಕ್ಷಿತವಾಗಿಡಬೇಕು ಅನ್ನುವಾಗ ಇದೊಂದು ಘಟನೆ ನಮ್ಮನ್ನು ಸದಾ ಎಚ್ಚರಿಸ್ತಾ ಇರಲಿ ಅನ್ನುವ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.